ಯುದ್ಧ ಏನೋ ಈಗ ಸದ್ಯಕ್ಕೆ ನಿಂತಿದೆ. ಅದರ ಮಧ್ಯಸ್ಥಿಕೆಯನ್ನು ಪಾಕಿಸ್ತಾನ ಇದೆ. ಅದರ ಮಧ್ಯದಲ್ಲಿ ಇರಾನ್ ಈಗ ಸಂತೋಷವನ್ನು ಪಡ್ಕೊಳ್ತಾ ಇದೆ. ಕ್ರೆಡಿಟ್ ವಾರ್, ಇದು ನಮ್ಮ ಜಯ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಇಲ್ಲ ಇಲ್ಲ, ಇದು ನಾವು ತೆಗೆದುಕೊಂಡಂಥ ನಿರ್ಧಾರ ಅಂತ ಆ ಕಡೆಗೆ ಡೊನಾಲ್ಡ್ ಟ್ರಂಪ್ ಹೇಳಿಕೊಳ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಒಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದರು. ಆ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಅಯ್ಯೋ ಏನರಪ್ಪ ಇವರಿದೆಲ್ಲ ಕತೆ, ನಮ್ಮ ದೇಶದಲ್ಲಿರುವಂಥ ವಿರೋಧ ಪಕ್ಷಗಳು ಈಗ ನಮ್ಮ ಪ್ರಧಾನಿಗಳನ್ನೇ ಟೀಕೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆ ಪಾಕಿಸ್ತಾನದ ವಿಚಾರಕ್ಕೆ. ಇವರು ಬೇರೆ ದೇಶದಲ್ಲಿ ನಿಂತ್ಕೊಂಡ್ಬಿಟ್ಟು ಭಾರತ ದೇಶದಲ್ಲಿ ಬಂದು ಬೆತ್ತಲಾಗಿರುವಂಥವ್ರು ಈಗ ನಮ್ಮ ಪ್ರಧಾನಿಗಳು ಬೆತ್ತಲಾದರು ಅನ್ನುವಂಥದ್ದನ್ನು ಹೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಏನು ಕಡಿದು ಗುಡ್ಡೆ ಹಾಕಿದ್ರಂತೆ ಇವರೆಲ್ಲ ನೋಡಿ. ಕೊಲ್ಲಿ ಯುದ್ಧಕ್ಕೆ ತಾತ್ಕಾಲಿಕ ಕದನ ವಿರಾಮ, ಇರಾನ್ ಅಮೆರಿಕ ಮಧ್ಯೆ ಕ್ರೆಡಿಟ್ ವಾರ್, ತಮ್ಮದೇ ಸಂಧಾನ ಸಕ್ಸೆಸ್ ಎಂದ ಪಾಕಿಸ್ತಾನ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇದ್ದ 40 ದಿನಗಳ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಯುದ್ಧ ವಿರಾಮದ ಬೆನ್ನಲ್ಲೇ ಜಗತ್ತು ಒಂದು ಹಂತಕ್ಕೆ ನಿಟ್ಟುಸಿರು ಬಿಟ್ಟಿದೆ. ಅಮೆರಿಕ ಹಾಗೂ ಇರಾನ್ 2 ವಾರಗಳ ಕಾಲ ಕದನ ವಿರಾಮವನ್ನ ಘೋಷಿಸಿದೆ. ಪಾಕಿಸ್ತಾನ ತನ್ನ ಸಂಧಾನದಿಂದಲೇ ಯುದ್ಧಕ್ಕೆ ಅಲ್ಪ ವಿರಾಮ ಬಿದ್ದಿದೆ ಅಂತ ಕೊಚ್ಕೋತಾ ಇದೆ. ಇದರ ನಡುವೆ ಇರಾನ್ ಅಮೆರಿಕ ಮಧ್ಯೆ ಕೂಡ ಕ್ರೆಡಿಟ್ ವಾರ್ ಜೋರಾಗಿದೆ. ಇದು ನಮ್ಮ ಜಯ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಆದರೆ ಕದನ ವಿರಾಮ ನಮ್ಮ ನಿರ್ಧಾರ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಅಮೆರಿಕದ ಶ್ವೇತ ಭವನ ನಮ್ಮದೇ ಜಯ ಅಂದಿದೆ. ಕದನ ವಿರಾಮ ಘೋಷಣೆಯಲ್ಲೂ ಎಡವಟ್ಟು, ಪಾಕಿಸ್ತಾನ ಪ್ರಧಾನಿ ಶರೀಫ್ ಫುಲ್ ಟ್ರೋಲ್. ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ಘೋಷಣೆ ವಿಚಾರದಲ್ಲಿ ತನ್ನನ್ನೇ ತಾನು ಶಹಬಾಜ್ ಅಂತ ಬಿಂಬಿಸಿಕೊಳ್ತಾ ಇರುವ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಆಗ್ತಿದ್ದಾರೆ. ಶಹಬಾಜ್ ಶರೀಫ್ ಅವರು ಎಕ್ಸ್ನಲ್ಲಿ ಹಾಕಿದ ಪೋಸ್ಟ್ನ ಆರಂಭದಲ್ಲಿ ಡ್ರಾಫ್ಟ್ ಟು ಪಾಕಿಸ್ತಾನ್ PM ಎಂಬ ಸಾಲು ಹಾಗೆ ಇತ್ತು. ಅಂದರೆ ಯಾರೋ ಬೇರೆಯವರು ಸಿದ್ಧಪಡಿಸಿದ್ದಂತಹ ಸಂದೇಶವನ್ನು ಅಧಿಕಾರಿಗಳು ಹಾಗೆ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅನ್ನೋದು ಬಹಿರಂಗ ಆಗಿತ್ತು. ಈ ಎಡವಟ್ಟು ಪ್ರಕಟ ಆದ ನಂತರ ಡ್ರಾಫ್ಟ್ ಟು ಪಾಕಿಸ್ತಾನ್ PM ಆನ್ ಎಕ್ಸ್ ಅಕೌಂಟ್ ಅನ್ನೋ ಪೋಸ್ಟ್ ಅನ್ನ ತೆಗೆದು ಹಾಕಲಾಗಿದೆ. ಅಮೆರಿಕದ ಅಧಿಕಾರಿಗಳು ಸಿದ್ಧಪಡಿಸಿದ ಸ್ಕ್ರಿಪ್ಟ್ ಅನ್ನ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅಂತ ನೆಟ್ಟಿಗರು ಟ್ರೋಲ್ ಮಾಡ್ತಿದ್ದಾರೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಿರುವಂತಹ ಸಂಘರ್ಷವನ್ನ ಕೊನೆಗಾಣಿಸುವಂತಹ ದೃಷ್ಟಿಯಿಂದ ಪಾಕಿಸ್ತಾನ ಕೂಡ ಈಗ ಮಹತ್ವದ ಪಾತ್ರವನ್ನ ನಿಭಾಯಿಸ್ತಾ ಇದೆ. ಈ ಮಹತ್ವದ ಪಾತ್ರವನ್ನ ನಿಭಾಯಿಸುವಂತಹ ಸಂದರ್ಭದಲ್ಲೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಎಡವಟ್ಟನ್ನ ಮಾಡಿಕೊಂಡಿರುವಂಥದ್ದು. ಕದನ ವಿರಾಮದ ಘೋಷಣೆಯನ್ನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅವರು ಮಾಡಿದಂತಹ ಪೋಸ್ಟ್ ನಲ್ಲಿ ಒಂದು ಅಚಾತುರ್ಯ ನಡೆದು ಹೋಗಿರುವಂಥದ್ದು. ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಆನ್ ಎಕ್ಸ್ ಅನ್ನುವಂತಹ ಹೆಡ್ಲೈನ್ ಅನ್ನ ಹಾಗೆ ಉಳಿಸಿಕೊಂಡು ಎಕ್ಸ್ ಖಾತೆಯಲ್ಲಿ ತಮ್ಮ ಪೋಸ್ಟ್ ಅನ್ನ ಕದನ ವಿರಾಮದ ಸಂಬಂಧಪಟ್ಟಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೀಗಾಗಿ ಪಾಕಿಸ್ತಾನಕ್ಕೆ ಈ ಸಂದೇಶ ಬೇರೆ ಕಡೆಯಿಂದ ಬಂತ ಅನ್ನುವಂತಹ ನಿಟ್ಟಿನಲ್ಲಿ ಎಕ್ಸ್ ಖಾತೆಯಲ್ಲಿ ಜನರು ಈಗ ಟ್ರೋಲ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಪಾಕಿಸ್ತಾನ ಈಗ ಜಾಗತಿಕ ಮಟ್ಟದಲ್ಲಿ ಮುಜುಗರವನ್ನ ಎದುರಿಸಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆ ಕೊಂಡಾಡಿದ ಕಾಂಗ್ರೆಸ್, ಪಾಕ್ ಪ್ರೇಮ ಪ್ರಸ್ತಾಪಿಸಿ ಕಾಲೆಳೆದ ಬಿಜೆಪಿ. ಇರಾನ್ ಅಮೆರಿಕ ಯುದ್ಧದ ಬಗ್ಗೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿರುವ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಕಿತ್ತಾಟಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಮಾಡಿರುವ ಟ್ವೀಟ್ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಸ್ವಯಂ ಘೋಷಿತ ವಿಶ್ವಗುರು ಬೆತ್ತಲು. ಫೆಬ್ರವರಿ 28ನೇ ತಾರೀಕಿನಿಂದ ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಆರಂಭ ಆದ ದಿನದಿಂದ ಇಸ್ರೇಲ್ ನಡೆಸಿದ ದಾಳಿಗಳು ಹಾಗೂ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆಗಳ ಬಗ್ಗೆ ಮೌನ ವಹಿಸಿದ್ದ ಸ್ವಯಂ ಘೋಷಿತ ವಿಶ್ವಗುರು ಮೋದಿ ಬೆತ್ತಲಾಗಿದ್ದಾರೆ. ಮೋದಿ ಇಸ್ರೇಲ್ ಭೇಟಿ ಮುಗಿಸಿ ಭಾರತಕ್ಕೆ ವಾಪಸ್ಸಾದ 2 ದಿನಕ್ಕೆ ಇಸ್ರೇಲ್ ಮೇಲೆ ದಾಳಿಯಾಗಿದೆ. ಈ ಭೇಟಿ ಜಾಗತಿಕವಾಗಿ ಭಾರತದ ಸ್ಥಾನಮಾನವನ್ನು ಕುಗ್ಗಿಸಿದೆ. ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಾ ಇರುವ ಪಾಕಿಸ್ತಾನವನ್ನ ಜಾಗತಿಕವಾಗಿ ಪ್ರತ್ಯೇಕಿಸುವಲ್ಲಿ ಭಾರತ ವಿಫಲವಾಗಿದೆ. ಮುಂಬೈ ದಾಳಿ ಬಳಿಕ ಮನಮೋಹನ್ ಸಿಂಗ್ ಸಾಧಿಸಿದ್ದ ಯಶಸ್ಸನ್ನ ಮೋದಿಯಿಂದ ಸಾಧಿಸೋಕೆ ಆಗಿಲ್ಲ ಅಂತ ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಕುಟುಕಿದ್ದಾರೆ. ಪಾಕಿಸ್ತಾನ ವಿಚಾರವನ್ನ ಪ್ರಸ್ತಾಪಿಸಿರುವ ಕಾಂಗ್ರೆಸ್ಗೆ ಬಿಜೆಪಿ ಕೂಡ ತಿರುಗೇಟು ಕೊಟ್ಟಿದೆ. ಪದೇ ಪದೇ ಪಾಕಿಸ್ತಾನವನ್ನ ಪ್ರಸ್ತಾಪಿಸುವ ಮೂಲಕ ಕಾಂಗ್ರೆಸ್ ಪಾಕಿಸ್ತಾನ ಪಾರ್ಟಿ ಅಂತ ಸಾಬೀತುಪಡಿಸಿದೆ ಅಂತ ಬಿಜೆಪಿ ತಿರುಗೇಟು ಕೊಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧವನ್ನು ನಿಲ್ಲಿಸುವಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸುತ್ತೆ ಅನ್ನೋದಾದರೆ, ವಿಶ್ವಗುರು ಎನಿಸಿಕೊಂಡ ಪ್ರಧಾನಿ ಮೋದಿಯವರು ಈ ವಿಚಾರದಲ್ಲಿ ಬೆತ್ತಲಾಗಿದ್ದಾರೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ಮಾಡಿದೆ. ಕಾಂಗ್ರೆಸ್ನ ಆರೋಪಕ್ಕೆ ತಿರುಗೇಟು ನೀಡಿದಂಥ ಬಿಜೆಪಿ ನಾಯಕರುಗಳು ಕಾಂಗ್ರೆಸ್ಗೆ ಯಾವಾಗಲೂ ಪಾಕಿಸ್ತಾನದ ಬಗ್ಗೆ ಪ್ರೀತಿ, ಇದು ಪಾಕಿಸ್ತಾನ್ ಪಾರ್ಟಿ ಅನ್ನುವಂಥ ತಿರುಗೇಟು ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧ ವಿಚಾರ ಈಗ ಕಾಂಗ್ರೆಸ್ ಬಿಜೆಪಿ ನಡುವೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಕದನ ವಿರಾಮ ಘೋಷಣೆಯಲ್ಲಿ ಚೀನಾ ಪಾತ್ರ, ಮಧ್ಯವರ್ತಿಗಳ ಮೂಲಕ ಚೀನಾ ಮಧ್ಯಸ್ಥಿಕೆ. ಚೀನಾ ಹಾಗೂ ಪಾಕಿಸ್ತಾನ ಜಂಟಿಯಾಗಿ ಅಮೆರಿಕದೊಂದಿಗೆ ಕದನ ವಿರಾಮಕ್ಕೆ ದಾರಿ ಕಂಡುಕೊಳ್ಳೋಕೆ ಇರಾನ್ಗೆ ಪ್ರೋತ್ಸಾಹವನ್ನು ಕೊಟ್ಟಿದೆ. ಮಾತುಕತೆ ನಡೀತಾ ಇರುವಾಗ ಚೀನಾದ ಅಧಿಕಾರಿಗಳು ಇರಾನ್ನ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ರು ಅಂತ ಹೇಳಲಾಗ್ತಿದೆ. ಪಾಕಿಸ್ತಾನ, ಟರ್ಕಿ ಮತ್ತು ಈಜಿಪ್ಟ್ ಸೇರಿದಂತೆ ಮಧ್ಯವರ್ತಿಗಳ ಮೂಲಕ ಚೀನಾ ಕೂಡ ಪ್ರಭಾವ ಬೀರಿದೆ ಅಂತ ಮೂಲಗಳು ಹೇಳ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದಿಂದಲೇ ನಾವು ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿರುವುದಾಗಿ ಹೇಳಿದ್ದಾರೆ. ಚೀನಾ ತನ್ನ ಪಾತ್ರದ ಬಗ್ಗೆ ಬಹಿರಂಗವಾಗಿ ಹೇಳಿಕೊಂಡಿಲ್ಲ.
ಆದರೆ ಇರಾನ್ ಮೇಲೆ ತನ್ನ ಪ್ರಭಾವವನ್ನ ಬಳಸಿಕೊಳ್ಳೋಕೆ ಬೀಜಿಂಗ್, ಪಾಕಿಸ್ತಾನ, ಟರ್ಕಿ ಮತ್ತು ಈಜಿಪ್ಟ್ ಸೇರಿದಂತೆ ಮಧ್ಯವರ್ತಿಗಳ ಮೂಲಕ ಕೆಲಸ ಮಾಡ್ತಿದೆ ಅಂತ ವಿಶ್ಲೇಷಕರು ಹೇಳಿದ್ದಾರೆ. ಏಟಿಗೆ ಎದುರೇಟು, ದಾಳಿಗೆ ಪ್ರತಿದಾಳಿ ಅನ್ನುವಂತಹ ನಿಟ್ಟಿನಲ್ಲಿ ಕಳೆದ 40 ದಿನಗಳಿಂದ ಅಮೆರಿಕ ಮತ್ತು ಇಸ್ರೇಲ್ನ ವಿರುದ್ಧ ನಿರಂತರವಾದಂತಹ ದಾಳಿಗಳನ್ನ ಮಾಡ್ತಾ ಇದ್ದಂತ ಇರಾನ್ ಏಕಾಏಕಿ ಕದನ ವಿರಾಮಕ್ಕೆ ಒಪ್ಕೊಂಡಿರುವಂಥದ್ದು ಎಲ್ಲರಿಗೂ ಕೂಡ ಅಚ್ಚರಿಯನ್ನ ಮೂಡಿಸಿತ್ತು. ಈ ಹಿಂದೆ ಯುದ್ಧ ನಡೆಯುತ್ತಿರುವಂತಹ ಹೊತ್ತಲ್ಲೇ ನಾವು ಮಾತುಕತೆಗೆ ಸಿದ್ಧ ಇಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಂತಹ ಇರಾನ್ ಈಗ ಏಕಾಏಕಿ ಕದನ ವಿರಾಮಕ್ಕೆ ಒಪ್ಕೊಂಡಿತ್ತು. ಇದರ ಹಿಂದಿನ ಶಕ್ತಿ ಯಾವುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಈಗ ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರ ಪಾಕಿಸ್ತಾನ, ಚೀನಾ, ಟರ್ಕಿ, ಈಜಿಪ್ಟ್ ಇದರ ಹಿಂದೆ ಕೆಲಸ ಮಾಡಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಇರಾನ್ ಅನ್ನ ಮನವೊಲಿಸುವಂತಹ ಹಂತದಲ್ಲಿ ಚೀನಾ ಮತ್ತೆ ಈಜಿಪ್ಟ್ ಮಹತ್ವದ ಪಾತ್ರವನ್ನು ಕೂಡ ನಿರ್ವಹಿಸಿದವೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಕದನ ವಿರಾಮಕ್ಕೆ ಒಪ್ಪಿಸಿ ಅಮೆರಿಕದ ಜೊತೆಗೆ ಮಾತುಕತೆಯನ್ನ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಸಜ್ಜುಗೊಳಿಸುವಲ್ಲಿ ಈ ದೇಶಗಳು ಮಹತ್ವದ ಪಾತ್ರವನ್ನು ನಿಭಾಯಿಸಿದವೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಹೊರ ಬರ್ತಾ ಇದೆ. ಒಟ್ನಲ್ಲಿ ಇರಾನ್ ಕದನ ವಿರಾಮದ ಬಳಿಕ ಮಧ್ಯಸ್ಥಿಕೆ ಬಗ್ಗೆ ನಾನಾ ರೀತಿಯ ಚರ್ಚೆಗಳು ನಡೀತಾ ಇದೆ. ಆದರೆ ಕರಾಳ ಯುದ್ಧದಿಂದ ಬೆಚ್ಚಿ ಬಿದ್ದಿದಂತಹ ಇಡೀ ಜಗತ್ತು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.